ಅಪ್ಪಾಜಿ ಹೇಳಿರ್ತಾನೆ ಅವ್ರು ನಾವು ಇಲ್ಲಿವರೆಗೆ ಟಿಕೆಟೇ ಕೇಳಿಲ್ಲ ಅಂತ ಹೇಳಿದ್ರೋ ಇಲ್ಲ. ನಾವು ಇಲ್ಲಿವರೆಗೆ ಯಾವತ್ತೂ ಟಿಕೆಟು ಕೇಳಿಲ್ಲ. ಅವ್ರು ಕೊಟ್ಟಾಗ ಅಪ್ಪಾಜಿ ನಿಂತಿದ್ದಾರೆ ಬಿಟ್ಟರೆ ಟಿಕೆಟ್ ಕೇಳಿ ಅಥವಾ ನಾವು ಬೇಕು ಅಂತ ನಾನಂತೂ ಕೇಳಿಲ್ಲ. ಹಾಂ, ಅದೇ ದೇವರಿಚ್ಛೆ ಅಂತ ಹೇಳಿದಾರಲ್ಲ, ಟಿಕೆಟ್ ಕೊಟ್ಟರೆ ಆಗ್ಬೋದು ಅಂತ ಹೇಳಿರೋದು ಅಷ್ಟೇ ಅವರು. ಈಗ ಅಪ್ಪಾಜಿ ಇಲ್ದಾಗ ನಾನು ಅವ್ರ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಈಗ ಅವರು ಹೋಗೋಕ್ಕಾಗಲಿದ್ದ ಕಾರ್ಯಕ್ರಮಗಳು ನಾನು ಅಟೆಂಡ್ ಮಾಡ್ತಾಯಿದ್ದೀನಿ. ಏಕೆಂದ್ರೆ ನಾವು ಇವತ್ತಿಂದ ಅಟೆಂಡ್ ಮಾಡ್ತಿಲ್ಲ. 1996ನೇ ಇಸ್ವಿಯಿಂದ ಅಜ್ಜವರಿದ್ದಾಗೂ ಅವ್ರು ಹೋಗ್ಲಿದ್ದ ಕಾರ್ಯಕ್ರಮ ನಾನು ಅಟೆಂಡ್ ಮಾಡಿದ್ದೀನಿ, ತಂದೆಯವರು ಅಟೆಂಡ್ ಮಾಡಿದ್ದಾರೆ, ನಮ್ಮ ಚಿಕ್ಕಪ್ಪವ್ರು ಅಟೆಂಡ್ ಮಾಡಿದ್ದಾರೆ, ನಮ್ಮ ತಾಯಿ ಅಟೆಂಡ್ ಮಾಡಿದ್ದಾರೆ. ಒಬ್ಬರಲ್ಲ ಒಬ್ಬರು ಫ್ಯಾಮಿಲಿಯಲ್ಲಿ ನಾವು ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಜನಗಳ ಪ್ರೀತಿಯಿಂದ ನಾವು ಅಟೆಂಡ್ ಮಾಡ್ತಾನೆ ಇದ್ದೀವಿ. ಪಕ್ಷ ಅದು ಆ ಸಂದರ್ಭ ಬಂದಾಗ ಹೇಳ್ತೀನಿ ನಾನು ನಿಮಗೆ. ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅದಿನ್ನೂ ಈಗ ಅದೆಲ್ಲ ರಾಷ್ಟ್ರೀಯ ನಾಯಕರು ತಗೊಳ್ಳೋಂಥ ತೀರ್ಮಾನ. ಅದು ಆ ಸಂದರ್ಭ ಬಂದಾಗ ನಾನು ಹೇಳ್ತೀನಿ. ಆ ಸಂದರ್ಭ ಬಂದಾಗ ನಿಮಗೆಲ್ಲರಿಗೆ ಫಸ್ಟ್ ನಿಮಗೆ ಹೇಳೋದು. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ, ನಿಮಗೆ ಹೇಳ್ತೀನಿ. ಎಲ್ಲಿ ವಿರೋಧ? ನಮ್ಮ ಪಕ್ಷದಾಗೆ ವಿರೋಧ ಇಲ್ಲ. ನಾವೆಲ್ಲ ಈಗ ನಿಮ್ಮ ಮನೆಗಿದ್ದಾಗ ಏನಾರು ವಾದಿಸಾಡೋದು ಈಗ ಇದ್ದೇ ಇರುತ್ತಾನೆ. ಅದೇ ರೀತಿ ನಮ್ಮ ಪಕ್ಷದಲ್ಲಿ ಏನಾರು ಇದ್ದಾಗ ಇಬ್ಬರು ಒಬ್ರಿಗೊಬ್ರಿಗೆ ಪರಸ್ಪರವಾಗಿ ಮಾತಾಡೋದು ಅಥವಾ ವಾದಿಸಾಡೋದು ಇದ್ದೇ ಇದೆ. ಎಲೆಕ್ಷನ್ ಬರೋಷ್ಟಿದ್ದೀವಿ ಎಲ್ಲರೂ ಒಂದಾಗ್ತೀವಿ ನಾವು. ಹೌದು, ಕಾಂಪಿಟೇಷನ್ ಯಾಕೆ ಜಾಸ್ತಿ ಆಗಿದೆ ಅಂದರೆ ಎಲ್ಲರಿಗೂ ಗೊತ್ತು ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ. ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಮೊದಲೆಲ್ಲ 10,000 15,000 ಲೀಡಲ್ಲಿ ಗೆಲ್ತಿದ್ವಿ. ಹೋದ ಸಲ 1,70,000 ಲೀಡಲ್ಲಿ ಗೆದ್ವಿ. ಈ ಸಲ 2.5 ಲಕ್ಷದ ಮೇಲೆ ಲೀಡಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ದಾವಣಗೆರೆಯಲ್ಲಿ ಗೆಲ್ತಾ ಇದೆ. ಅದಕ್ಕೆ ಕಾಂಪಿಟೇಷನ್ ಬಂದಿದೆ. ಅದನ್ನು ಬೇರೆ ಅನ್ಯತೆ ಏನು ಭಾವನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದೇ ಗೆಲ್ಲುತ್ತೆ. ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲುತ್ತೆ. ಹಾಂ, ಯಾರಿಗೆ ಕೊಟ್ಟರು ಗೆಲ್ಲುತ್ತೆ. ಬಸವಣ್ಣ ಇಲ್ಲ, ಭಾರತೀಯ ಜನತಾ ಪಕ್ಷದ ವರಿಷ್ಠರು ಇದನ್ನು ಡಿಸೈಡ್ ಮಾಡ್ತಾರೆ. ಅದು ನಾವು ಹೇಳೋದ್ರಲ್ಲಿ ನಾವಿನ್ನೂ ಭಾಳ ಚಿಕ್ಕವರಾಗ್ತೀವಿ. ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿನೂ ನಮಗೆ ಸಿಗೋದಿಲ್ಲ. ನೀವೇನೇ ಇದ್ದರೂ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯದ ನಮ್ಮ ಅಧ್ಯಕ್ಷರಿಗೆ ಕೇಳಿದರೆ ಸೂಕ್ತವಾದ ಉತ್ತರವನ್ನು ಅವ್ರು ಕೊಡ್ತಾರೆ. ಸ್ಥಳೀಯರಿಗೆ ಟಿಕೆಟ್ ಕೊಡ್ರಿ ಅಂತ ಕೇಳಿದಾರಂತೆ. ಸ್ಥಳೀಯರು ಅಂದರೆ ಯಾವ ಥರ? ದಾವಣಗೆರೆ ಡಿಸ್ಟಿಕ್ ಮೊದಲು ಎಲ್ಲಿತ್ತು? ಬದಲಾವಣೆ ಆದಮೇಲೆ ಯಾರಿಗೂ ಸ್ಥಳೀಯರಿಗೆ ಕೊಟ್ಟಿಲ್ಲ, ಕೊಡಿ ಅಂತೇಳಿ ಒಂದು ಒತ್ತಡ. ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಅವ್ರು ಯಾರು ಹೇಳಿದಾರೋ ಅವ್ರಿಗೆ ಕೇಳಿದ್ರೆ ಆಯ್ತು. ನಾವು ಇವತ್ತಿನ ದಿನ ನರೇಂದ್ರ ಮೋದಿ ಅವರು ಗುಜರಾತ್ ಬಿಟ್ಟು ಇದರಲ್ಲಿ UP ನಲ್ಲಿ ನಿಂತ್ಕೊತಾರೆ. ಇಂದಿರಾ ಗಾಂಧಿ ಬಂದು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಿಲ್ತಾರೆ. ಇದು ದೇಶದ ಚುನಾವಣೆ, ಇದು ಸ್ಥಳೀಯ ಚುನಾವಣೆ ಅಲ್ಲ, ದೇಶದ ಚುನಾವಣೆ. ನಾವು ದೇಶದ ಭದ್ರತೆ ಬಗ್ಗೆ ಯಾರಿಗೆ ಕೊಟ್ಟರೆ ಅನುಕೂಲ ಏನು ಅಂತ ಅದು ವರಿಷ್ಠರು ತೀರ್ಮಾನ ಮಾಡಿ ಅವ್ರು ಕೊಡ್ತಾರೆ. ಅದ್ರ ಬಗ್ಗೆ ಏನು ದೊಡ್ಡ ಕನ್ಫ್ಯೂಷನ್ ಏನಿಲ್ಲ. ಆ ಸಂದರ್ಭ ಬಂದಾಗ ಹೇಳ್ತೀನಿ ತಮಗೆ.